ಸ್ಟೇಜ್ಗೆ ಶೋಭಿತು ಅನಿಸೋದಿಲ್ಲ. ದಯಮಾಡಿ ರವೀಂದ್ರ ಸರ್ಕಾವಿ ಸರ್ ಕೂಡ ವೇದಿಕೆಗೆ ಜೊತೆ ಆಗಬೇಕು. ಮನು ರಜತ್ ಕಲಾವಿದರ ಆಯೋಜನೆ ಮಾಡಿರುವ ಗಿರಿರಾಜ್ ಹೊಸಕೋಟೆ ಅವರ ಹೊಸ ಹೆಜ್ಜೆ ಹೊಸ ಕನಸು ಕರ್ನಾಟಕ ಸಮಗ್ರ ಕರ್ನಾಟಕವನ್ನು ತಲುಪಕ್ಕೆ ಆಯೋಜನೆ ಮಾಡಿರುವ ಉದ್ಘಾಟನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಎಲ್ಲ ಅತಿಥಿಗಳು ಇಂದಿನ ಚಾಲನೆ ಕೊಟ್ಟಿದ್ದಾರೆ. ದಯಮಾಡಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಹಾರೈಕೆ ಬೆಂಬಲದೊಂದಿಗೆ ಸಮಗ್ರ ಕರ್ನಾಟಕವನ್ನ ಕರ್ನಾಟಕದ ಜನಪದ ದಂತಕಥೆ ಅಂತ ಹೇಳ್ಬೋದಾದ ಗಿರಿರಾಜ್ ಹೊಸಕೋಟೆ ಅವರ ಸಾರಥ್ಯದಲ್ಲಿ ಜನಪದ ಶೈಲಿಯ ಗೀತೆಗಳನ್ನ ಮಟ್ಟಿಗೆ ಹಾಕೊಂಡು ಕರ್ನಾಟಕವನ್ನ ಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಕಾರ್ಯಕ್ರಮದ ನಿಮಿತ್ತ ಇಂದು ಕಲಾಗ್ರಾಮದಲ್ಲಿ ಈ ಸುಂದರ ಸಂಜೆ ವೇದಿಕೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದೇವೆ. ಎಲ್ಲ ಅತಿಥಿಗಳಿಗೆ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ಆಗಲೇ ರಜತ್ ಕಲಾಕುಟೀರ ಸಂಸ್ಥೆ ಈಗ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಪ್ರಾರಂಭದಲ್ಲಿ ಹೇಳಿದ್ರೆ ನಾವೆಲ್ಲ ಬಹಳ ಸಣ್ಣವರಿದ್ದಾಗ ಬರೀ ಶಿಕ್ಷಣ ಅಲ್ಲದೆ ಹೆಚ್ಚಿನಾಗಿ ನೀವು ಸರ್ಕಾರಿ ಶಾಲೆಯಲ್ಲಿ ನೋಡ್ಬೋದು. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಓದಿನ ಜೊತೆಗೆ ಸಾಂಸ್ಕೃತಿಕವಾಗಿ ಹಲವಾರು ವಿಷಯಗಳನ್ನ ಹೇಳ್ಕೊಡ್ತಾರೆ. ಬಹುಶಃ ಆಗ ನಮಗೆ ಹೇಳ್ಕೊಟ್ಟಿರಲಿಲ್ಲ ಅಂದರೆ ಬಹುಶಃ ನಾವು ಇಲ್ಲಿವರೆಗೆ ತಲುಪೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗೆ ರಜತ್ ಕಲಾಕುಟೀರ ಸಣ್ಣ ಸಣ್ಣ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡೋದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಹಲವಾರು ಚಟುವಟಿಕೆಗಳು, ಹಾಡುವುದು, ನೃತ್ಯ ಮಾಡುವುದು. ಹೇಳಿದ ಮೊನ್ನೆ ಸಹ ಫೋನಲ್ಲಿ ಮಾತಾಡಿದಾಗ ಹೇಳಿದ್ರು ಬರಬೇಕಂತೇಳಿ. ರಜತ ಕಲಾ ಕುಟೀರ ಗಿರಿರಾಜ್ ಹೊಸಕೋಟೆಯವರ ಹೊಸ ಹೆಜ್ಜೆ. ಈ ಒಂದು ಕಲಾಕುಟೀರದ ಮುಖೇನ ನಾಡಿನ ಉದಯೋನ್ಮುಖ ಕಲಾವಿದರು ಹೊರಹೊಮ್ಮಲಿ, ತನ್ನ ಮುಖೇನ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿ, ಜೊತೆಯಲ್ಲಿ ಕಲಾ ಸಂಪತ್ತನ್ನು ರಂಗಭೂಮಿ, ಭಾವಗೀತೆ, ಜನಪದ ಗೀತೆ, ಯಾಕೆ ಅಂತ ಹೇಳಿದ್ರೆ ನಾನು ರಾಜೇಂದ್ರದಲ್ಲಿ ಜನಪದ ಜಾತ್ರೆ ಮಾಡಿದಾಗ ಪ್ರಪ್ರಥಮ ಬಾರಿಗೆ ಜನಪದ ಜಾತ್ರೆ ಎಲ್ಲ ಮಾಡ್ತೀರ ನೀವು ಹೇಗೆ ಸಾಧ್ಯ ಅಂದರೆ ಮೊದಲನೇ ಹೆಜ್ಜೆ ಇಟ್ಟು ಜನಪದ ಜಾತ್ರೆ KLE ಕಾಲೇಜಿನ ಪಕ್ಕದ ಆಗಬೇಕಾಗಲಿ 10 ದಿನಗಳ ಕಾಲ ಅದ್ಭುತವಾಗಿ ನಡೀತು. ತದನಂತರ ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಬಂದು ಅದನ್ನು ಈ ರಾಜ್ಯದ ಕೊಟ್ಟರು. ಜನಪದದ ಸಾಹಿತ್ಯದ ಕಿಮ್ಮತ್ತು, ಗಮ್ಮತ್ತು, ಆ ಕಲಾವಿದರ ಆ ತಾಕತ್ತು ಬಹುಶಃ ನಾನೊಂದು 35 ವರ್ಷನ ಇನ್ನೂ ಜಾಸ್ತಿ 80ರಿಂದ ನಾನು ಡಿಗ್ರಿ ಹೋಗುವಂಥ ದಿನಗಳಿಂದಲೂ ಸಹ ಗಿರಿರಾಜ್ ಹೊಸಕೋಟೆಯವರನ್ನ ಬಲ್ಲೆ, ಆಲೂರು ನಾಗಪ್ಪರವ್ರನ್ನ ಬಲ್ಲೆ. ಈ ಕಲಾ ಸಂಪತ್ತನ್ನು ನಾವು ಇಷ್ಟು ಜನ ಬಂದವರಿಗೆ ಪ್ರೀತಿಯಿಂದ ಆಸ್ವಾದ ಮಾಡ್ತೀಯ ಈ ಒಂದು ಆನಂದವನ್ನು ಪಡೆದ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಶ್ಚರ್ಯ ಪಡ್ಬೋದು, ನಾನು ವಿ ಸೋಮಣ್ಣ ಕೇಂದ್ರ ಸಚಿವರು ಇಬ್ಬರು ವಂದೇ ಮಾತರಂ ಟ್ರೈನನ್ನು ತುಮಕೂರಿನಲ್ಲಿ ಇನಾಗ್ರೇಷನ್ ಮಾಡಿ ಅಲ್ಲಿಂದ ಟ್ರೈನ್ ಹತ್ತಿದ್ದು. ನಾನು ಯಶವಂತಪುರದಲ್ಲಿದ್ದೆ, ನಮ್ಮ ಕಾರಲ್ಲಿಂದ ಬರೋಷ್ಟಕ್ಕೆ ತಡ ಆಯಿತು. ಕೂಡಲೇ ಅಲ್ಲಿಂದ ಮೆಜೆಸ್ಟಿಕ್ಗೆ ಮೆಟ್ರೋ ಟ್ರೈನ್ ಹತ್ತಿ ಅಲ್ಲಿಂದ ಮೆಟ್ರೋ ಟ್ರೈನಿಂದ ಇಲ್ಲಿ ಜ್ಞಾನಜ್ಯೋತಿ ಸ್ಟೇಷನ್ ಬಂದೆ. ನಮ್ಮ ಕಾರ್ ಡ್ರೈವರ್ ಬಂದು ಒಂದು ರೌಂಡು ಕಾದಿದ್ದು ಕನಿಷ್ಠ ಕೊನೆ ಕ್ಷಣದಲ್ಲಾದರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ಹೇಳಿ ನಾನು ಬಂದಿದ್ದೇನೆ. ನಿಜವಾಗ್ಲೂ ಬೇಕು, ನಮ್ಮ ಈ ಸಂಪತ್ತಿದೆಯಲ್ಲ ಇದನ್ನು ಕಳ್ಕೋತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಅದನ್ನು ಕೊಡಬೇಕು. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಪ್ರತಿಯೊಂದು ವಾರ್ಡ್ಗಳಲ್ಲೂ ಒಂದು ಕಲಾಕ್ಷೇತ್ರ ಬೇಕು. ನಾನು ರಾಜೇಂದ್ರದಲ್ಲಿ ಕಟ್ಟಿದ್ದೇ ರಾಜ್ಕುಮಾರ್ ಕಲಾಕ್ಷೇತ್ರ, ಎರಡನೇದು ಕಟ್ಟಿದ್ದು ನಂದಿನಿ ಥಿಯೇಟ್ರಿನ ಬಗ್ಗೆ ಮತ್ತೊಂದು ಕಲಾಕ್ಷೇತ್ರ, ಬೈಲೂರು ನಮ್ಮದು. ಇವೆಲ್ಲ ಇದ್ದರೆ ಮಾತ್ರ ನಿಜವಾಗ್ಲೂ ಸಮಾಜದಲ್ಲಿ ನಮ್ಮ ಯುವಶಕ್ತಿಯನ್ನು ಒಂದು ಸಾಂಸ್ಕೃತಿಕ ಶಕ್ತಿಯಾಗಿ ಭಾವಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಗಿರಿರಾಜ್ ಹೊಸಕೋಟೆಯವ್ರನ್ನ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಮಹಾನ್ ಕಲಾವಿದರು, ಮಹಾನ್ ಸಾಹಿತಿಗಳು ಅವರು ಮತ್ತು ಆಲೂರು ಅನ್ನೋಂಥದ್ದು. ನಾನು ಮೊನ್ನೆ ಹೇಳ್ತಾ ಇದ್ದೆ, ಇಂಟರ್ವ್ಯೂ ಹೆಸರೇ ನಾವು ಮಂಜುನಾಥ್ ನಗರದಲ್ಲಿ ಕಾರ್ಯಕ್ರಮ ಮಾಡುವಾಗ ಬಹುಶಃ ಇಲಾಖೆಯಲ್ಲಿದ್ದಾಗಲೇ ಟ್ರಾಫಿಕ್ ಬಗ್ಗೆ ಅಷ್ಟೊಂದು ಹಾಡಿದ್ರು. ಹಾಗೆ ನಮ್ಮ ಗಿರಿರಾಜ್ ಹೊಸಕೋಟೆಯವರ ಒಂದೊಂದು ಸಾಹಿತ್ಯದಲ್ಲಿ ಬಹಳ ಅರ್ಥಪೂರ್ಣ ಇದೆ, ಅರ್ಥಪೂರ್ಣವಾಗಿರ್ತಕ್ಕಂಥದ್ದು, ಸಮಾಜದ ಅಂಕು ಡೊಂಕುಗಳನ್ನು ಬಹಳ ರಸವತ್ತಾಗಿ ಕೊಡ್ತಕ್ಕಂಥ ಸಾಹಿತ್ಯ ಇದೆ.
ಅವರ ಈ ಕಲಾಶಾಲೆ ಶುಭವಾಗಲಿ, ಯಶಸ್ವಿ ಆಗಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ಅವರ ಮಗನ ಬಗ್ಗೆ ಹೇಳಬೇಕು. ಭಾಳ ಪುಟ್ಟ ಹುಡುಗನಿಂದ ನಾನು ನೋಡಿದ್ದೇನೆ. ಅದ್ಭುತದ ತಂದೆಗೆ ತಕ್ಕ ಮಗ, ಒಬ್ಬ ಮಹಾನ್ ಕಲಾವಿದ. ಈ ತಂಡದ ಎಲ್ಲರಿಗೂ ನಾನು ಅಭಿನಂದನೆ ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ. ನಮಸ್ಕಾರ. ನಾನು ಕಲಿತ ಹುಡುಗಿನ ಮೂರು ಸ್ಟಾಂಗ ಹೇಳ್ಬಿಡ್ತಾರೆ, ಯಾಕಂದರೆ ಟೈಮ್ ಆಗಿಬಿಡ್ತೇನೆ. ಈಗ ಚಿತ್ರವನ್ನು ದಯವಿಟ್ಟು ನಾನು ಕೆಲವು ದೃಶ್ಯಗಳನ್ನು ಆರಂಭ ಮತ್ತು ಸ್ವಲ್ಪ ದೃಶ್ಯಗಳನ್ನು ತೋರಿಸಿ ಇದನ್ನು ಬಿಟ್ಕೊಡ್ಬೇಕಂತ ಮಾಡೀನಿ. ಆದಷ್ಟು ಬೇಗ ಮತ್ತೆ ನಿಮ್ಮನ್ನು ತೋರಿಸ್ಲಿಕ್ಕೆ, ಅಂದರೆ ನಿಮ್ಮ ಗಲ್ಲಿಗೆ ಬಂದು ನಾನು ಅದರಲ್ಲಿ ಗಲ್ಲಿ ಅಂತಿದೆ ನೋಡ್ರಿ, ಗಲ್ಲಿ ಬಂದು ನಾನು ಸಿನಿಮಾ ಪ್ರದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಮೊದಲು ದುಡ್ಡು ಕೊಟ್ಟಾರ, ಸಾರಿ, ಕಲಿತ ಹುಡುಗಿ ಒಂದು 3 ಸ್ಟಾಂಜ. ಅದನ್ನು ಕಂಡು ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ. ಕಲಿತ ಹುಡುಗಿ ಕುದುರೆ ನಡಗಿ ಹಿಡಿದು ಬರ್ತಿತ್ತ. ಕಲಿತ ಹುಡುಗಿ ಕುದುರೆ ನಡಗಿ ಹಿಡ್ಕೊಂಡು ಬರ್ತಿತ್ತ. ಪುಟ್ಟ ಸೀರೆಯ ಕೆಳಗಿನ ತಡಿ ಉತ್ತ ಸಾವಡಿಯದಿತ್ತ. ದರದರ ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡುತ್ತಿತ್ತ. ತುಳುಪಿ ಬಿಟ್ಟ ಹಿಂದರಿಪ್ಪನ್ನ ಬಾಜಿ ಕಟ್ಟಿದ್ದ. ಹರ್ರಂದು ನಡೆಯುವಾಗ ಬಾಬ್ಬಿ ರಿಬ್ಬನ ದುರುಕಿ ಹೊಡಿತಿದ್ದ. ಕಲಿತ ಹುಡುಗಿ ಕುದುರೆ ನಡಗಿ ಹಿಡಿದು ಬರ್ತಿತ್ತ. ಕಲಿತ ಹುಡುಗಿ ಕುಂತಿದ್ದ. ಪರಪ ಆಯ್ದ ಹೋಗುವಾಗ ಹುಡುಗಿಯ ಮ್ಯಾಲೆ ಅವನ ನೆದರ ಬಿದ್ದ. ಮೆತ್ತ ಯಾವ ಎತ್ತಿದ ಕಬ್ಬಿಣ ಸುತ್ತಿ ಅಂತಂತದಂತ. ಕಬ್ಬಿಣ ಮ್ಯಾಲ ಕುಂಡ್ರೋ ಹೊಡೆತ ಕೈಯ ಮ್ಯಾಲ ಬಿದ್ದ. ಕಲಿತ ಹುಡುಗಿ ಕುದುರೆ ನಡಗಿ ಹಿಡಿದು ಬರ್ತಿತ್ತ. ಕಲಿತ ಹುಡುಗಿ ಕುದುರೆ ನಡಗಿ ಹಿಡ್ಕೊಂಡು ಬರ್ತಿತ್ತ. ಕುಂಬಾರ ಹುಡುಗ ಮಡಿಕೆ ಮಾಡಕ್ಕೆ ಮಣ್ಣ ತಂದಿದ್ದ. ಕಚಿ ಪಿಚಿ ಚಕ್ಕಂತ ಭವಾನಿ ಸಮೇತಂ ನಮಾಮಿ ನಮಾಮಿ. ಎದೆ ಹಾಲು ಕೊಟ್ಟೋಳು ಅಮ್ಮ ಕಣೋ, ನಮಗೆ ಬಾಳು ಕೊಟ್ಟೋನು ಅಪ್ಪ ಕಣೋ. ಎದೆ ಹಾಲು ಕೊಟ್ಟೋಳು ಅಮ್ಮ ಕಣೋ, ನಮಗೆ ಬಾಳು ಕೊಟ್ಟೋನು ಅಪ್ಪ ಕಣೋ. ಕೇಳಿದ್ದು ನೀಡೋನು ಯಾರು ಗೊತ್ತೇನೋ, ರುದ್ರಾನೋ ವೀರಭದ್ರಾನೋ, ರುದ್ರಾನೋ ವೀರಭದ್ರಾನೋ. ಎದೆ ಹಾಲು ಕೊಡೋಳು ಅಮ್ಮ ಕಣೋ, ನಮಗೆ ಮಾಡು ಕೊಡೋನು ಅಪ್ಪ ಕಣೋ. ಎದೆ ಹಾಲು ಕೊಡೋಳು ಅಮ್ಮ ಕಣೋ, ನಮಗೆ ಮಾಡು ಕೊಡೋನು ಅಪ್ಪ ಕಣೋ. ಕಂದನ್ನೆ ಕೊಂದೋನು ಸಿರಿಯಾಡನು, ಶಂಭೋ ಶಿವ ಶಿವಲಿಂಗೋದ್ಭವ. ಅನ್ಕೊಂಡೆ ಮೆಚ್ಚಿದ್ದು ಮಹಾದೇವನು,
ಜಲ್ದಿ ಮದುವೆ ಮಾಡೋದಿಲ್ಲ ರೀ. ಕಾರಣ ತಂದೆ ತಾಯಿ ಮಕ್ಕಳೇ ಮಕ್ಕಳು ರೀ. ಬಸಣ್ಣ ನಿಮ್ಮ ಮಗನಿಗೆ ಮದುವೆ ಮಾಡಬಾರ್ದ ಅವ ಇನ್ನೊಂದು ಮಗು ಕೊಡ್ಲಾಕ ತಯಾರಾಗಿರ್ತಾನೆ ರೀ. ಶಾಂತಕ್ಕ ನಿಮ್ಮ ಮಗಳಿಗೆ ಮದುವೆ ಮಾಡಬಾರ್ದ ಏನು ಮಾತಾಡ್ತೀರಿ ಅದಕ್ಕೆ ನಮ್ಮ ಮಗಳಿಗೆ ಚಿಕ್ಕವಳ ಇಲ್ಲಿ ಬೆಳೆದಿರ್ತಕ್ಕಂಥ ಮಗಳ ಆಸೆ ಆಕಾಂಕ್ಷೆ ಇಲ್ಲ, ಅವಳ ಕನಸುಗಳೇನು. ಈ ಹಾಡನ್ನು ನಾನು 73ನೇ ಇಸ್ವಿಯಲ್ಲಿ ಬರೆದಿರ್ತಕ್ಕಂಥ ಒಂದಿಷ್ಟು ಹಾಡುಗಳು ಬಹಳ ಜನಪ್ರಿಯತೆಯನ್ನು ಪಡೆದಿತ್ತು. ಕಲಿತ ಹುಡುಗಿ, ತಾಯಿ ಸತ್ತ ಮೇಲೆ, ಕರಿಯನತಿ, ಕೆಲವು ಹಾಡುಗಳು ಬಹಳ ಸುಂದರವಾಗಿ. ಆವಾಗ ನಾನು ಸಮಗ್ರ ಕರ್ನಾಟಕವನ್ನು ಗುರುರಾಜಕೋಟೆ ಅಂತಕ್ಕಂಥ ಒಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಹಾಡುಗಾರನಪ್ಪ ಅಂತ ಹೇಳಿ ಸಾಬೀತಾಗಿರ್ತಕ್ಕಂಥ ಹಾಡುಗಳು. ಅಲ್ಲಿ ಒಂದು ಹಾಡು ಬಹಳ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ಇವತ್ತಿನ ಬಿಸಿ ರಕ್ತದ ಯೌವನಕ್ಕೆ ಬಂದಿರತಕ್ಕಂಥ ಮಕ್ಕಳದು ಹೆಣ್ಮಗಳು ಅವಳ ಕನಸುಗಳೇನು. ಈ ಗೀತೆಯನ್ನು ನನ್ನ ಮಗಳು ಹೇಳ್ತಾರೆ. ಬೆಳಗ ಮುಂಜಾನೆದಾಗ ಸಕ್ಕರೆ ಇದ್ದಾಗ ಕನಸು ಬಿದ್ದಿತ್ತೆ ಅಂತಾದ ಮದುವೆ ಕಾಣದೇ ಇರ್ತಕ್ಕಂಥ ಮಕ್ಕಳು ಏನು ಕನಸು ಕಾಣ್ತಾವೆ ನೋಡೋಣ. ಹುಡುಗ ಕನಸಿನ್ಯಾಗ
ಹಾಲು ಕೊಟ್ಟೋಳು ಅಮ್ಮ ಕಣೋ ನಮಗೆ ಬಾಳು ಕೊಟ್ಟೋನು ಅಪ್ಪ ಕಣೋ ಎದೆ ಹಾಲು ಕೊಟ್ಟೋಳು ಅಮ್ಮ ಕಣೋ ನಮಗೆ ಬಾಳು ಕೊಟ್ಟೋನು ಅಪ್ಪ ಕಣೋ ಕೇಳಿದ್ದು ನೀಡೋನು ಯಾರು ಗೊತ್ತೇನೋ ರುದ್ರಾನೋ ವೀರಭದ್ರಾನೋ ರುದ್ರಾನೋ ವೀರಭದ್ರಾನೋ ಎದೆ ಹಾಲು ಕೊಟ್ಟೋಳು ಅಮ್ಮ ಕಣೋ ನಮಗೆ ಬಾಳು ಕೊಟ್ಟೋನು ಅಪ್ಪ ಕಣೋ ಎದೆ ಹಾಲು ಕೊಟ್ಟೋಳು ಅಮ್ಮ ಕಣೋ ನಮಗೆ ಬಾಳು ಕೊಟ್ಟೋನು ಅಪ್ಪ ಕಣೋ ಕಂದನ್ನೆ ಕೊಂದೋನು ಹಿರಿಯಾಡನೋ ಶಂಭೋ ಶಿವ ಶಿವಲಿಂಗೋತ್ತಮ ಅಂತೋನ್ನೆ ಮೆಚ್ಚಿದ್ದು ಮಹಾದೇವನೋ ಅಂಬಿ ಶಿವ ಶಿವಲಿಂಗೋತ್ತಮ ಹುಟ್ಟೋನು ಸಾಯೋದು ಹುಟ್ಟೋನು ಸಾಯೋದು ಚಕ್ರ ಕಣೋ ಇನಮರೆತು ಮೆರೆಯೋನು ಮಗ್ನ ಕಣೋ ಮಾಡೋಕೆ ಮರುಜನ್ಮ ಇಲ್ಲ ಕಣೋ ನಂಜುಂಡ ಹೇ ಮಾತಾಂಡ ನಂಜುಂಡ ಹೇ ಮಾತಾಂಡ ಎದೆ ಹಾಲು ಕೊಟ್ಟೋಳು ಅಮ್ಮ ಕಣೋ ನಮಗೆ ಬಾಳು ಕೊಟ್ಟೋನು ಅಪ್ಪ ಕಣೋ ಕೇಳಿದ್ದು ನೀಡೋನು ಯಾರು ಗೊತ್ತೇನೋ ರುದ್ರಾನೋ ವೀರಭದ್ರಾನೋ ಕಂಠಾನೋ ನೀಲಕಂಠಾನೋ ಕಣ್ಣನ್ನೆ ಕೊಟ್ಟೋನು ಕಣ್ಣಪ್ಪನ ಗಂಗಾಧರ ಅನಚಿಕಪ್ಪನ ಕಣ್ಣಿಟ್ಟು ಕಾಯೋನೆ ಮುಕ್ಕಣ್ಣನ ಮಾಹೇಶ್ವರ ಹರ ಜನ್ಮಪರ ಸ್ತ್ರೀಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ಶಿವಲಿಂಗ ಸೃಷ್ಟಿಗೆ ಗುರುತಾಯ್ತು ಇದು ಸಂಗಮ ಸತ್ಯಾನು ಅವನಿಗಣೋ ವಿಶ್ವನಾಥ ಹೇ ಮಂಜುನಾಥ ವಿಶ್ವನಾಥ ಹೇ ಮಂಜುನಾಥ ಎದೆ ಹಾಲು ಕೊಟ್ಟೋಳು ಅಮ್ಮ ಕಣೋ ನಮಗೆ ಬಾಳು ಕೊಟ್ಟೋನು ಅಪ್ಪ ಕಣೋ ಕೇಳಿದ್ದು ನೀಡೋನು ಯಾರು ಗೊತ್ತೇನೋ ರುದ್ರಾನೋ ವೀರಭದ್ರಾನೋ ಶಂಭೋ ಶಂಭೋ ಶಿವ ಇಂಥ ತಂದೆ ತಾಯಿ ಇದ್ರೂ ಮಕ್ಕಳಿಗೆ ಜಲ್ದಿ ಮದುವೆ ಮಾಡೋದು ಬೇರೆ ಕಾರಣ ತಂದೆ ತಾಯಿ ಮಕ್ಕಳೇ ಮಕ್ಕಳು ರೀ ಬಸಣ್ಣ ನಿಮ್ಮ ಮಗನಿಗೆ ಮದುವೆ ಮಾಡಬಾರ್ದ ನಮ್ಮ ಇನ್ನೂ ಮಗು ಅವ ಇನ್ನೊಂದು ಮಗು ಕೊಡ್ಲಾಕ ತಯಾರಾಗಿರ್ತಾನೆ ರೀ ಶಾಂತಕ್ಕ ನಿಮ್ಮ ಮಗಳಿಗೆ ಮದುವೆ ಮಾಡಬಾರ್ದ ಏನು ಮಾತಾಡ್ತೀರಿ ಅದಕ್ಕ ನಮ್ಮ ಮಗಳಿಗೆ ಚಿಕ್ಕವಳ ಇಲ್ಲಿ ಬೆಳೆದಿರ್ತಕ್ಕಂಥ ಮಗಳ ಆಸೆ ಆಕಾಂಕ್ಷೆ ಏನು ಅವಳ ಕನಸುಗಳೇನು ಈ ಹಾಡನ್ನು ನಾನು 73ನೇ ಇಸ್ವಿಯಲ್ಲಿ ಬರೆದಿರ್ತಕ್ಕಂಥ ಒಂದಿಷ್ಟು ಹಾಡುಗಳು ಬಹಳ ಜನಪ್ರಿಯತೆಯನ್ನು ಪಡೆದವು. ಕಲಿತ ಹುಡುಗಿ, ಆನಂತರ ತಾಯಿ ಸತ್ತ ಮೇಲೆ, ಕಲಿತಾ ಹುಡುಗಿ, ತರಿಯನತಿ, ಕೆಲವು ಹಾಡುಗಳು ಬಹಳ ಸುಂದರವಾಗಿ. ಆವಾಗ ನಾನು ಸಮಗ್ರ ಕರ್ನಾಟಕವನ್ನು ಗುರುರಾಜಕೋಟೆ ಅಂತಕ್ಕಂಥ ಒಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಹಾಡುಗಾರನಪ್ಪ ಅಂತ ಹೇಳಿ ಸಾಬೀತಾಗಿರ್ತಕ್ಕಂಥ ಹಾಡುಗಳು. ಅಲ್ಲಿ ಒಂದು ಹಾಡು ಬಹಳ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ಇವತ್ತಿನ ಬಿಸಿ ರಕ್ತದ ಯೌವನಕ್ಕೆ ಬಂದಿರತಕ್ಕಂಥ ಮಕ್ಕಳು, ಹೆಣ್ಮಗಳು, ಅವಳ ಕನಸುಗಳೇನು, ಈ ಗೀತೆಯನ್ನು ನನ್ನ ಮಗಳು ಹೇಳ್ತಾರೆ. ಬೆಳಗ ಮುಂಜಾನೆದಾಗ ಸಕ್ಕರೆ ಇದ್ದಾಗ ಕನಸು ಬಿದ್ದಿತ್ತೆ ಅಂತಾದ ಮದುವೆ ಕಾಣದೇ ಇರ್ತಕ್ಕಂಥ ಮಕ್ಕಳು ಏನು ಕನಸು ಕಾಣ್ತಾವೆ ನೋಡೋಣ. ಬೆಳಗ ಮುಂಜಾನೆ ಸಕ್ಕರೆ ಇದ್ದಾಗ
ತುಂಗಾ ನದಿಯ ನೀರೆ ಮೈಮ್ಯಾಗ ಭಕ್ತಿ ಸುರುಪಾರೆ ತುಂಗಾ ನದಿಯ ನೀರೆ ಮೈಮ್ಯಾಗ ಭಕ್ತಿ ಸುರುಪಾರೆ ಆಗೋದು ಪರಿಹಾರ ಮಾಡಿದ ಪಾಪದು ಘನಘೋರ ಮಂತ್ರಾಲಯ ಸೇರ ಲಘುಬೇಡ ಮಂತ್ರಾಲಯ ಸೇರ
ಹಿಡಿದಿದ್ದೆ ಮೈ ಬ್ಯಾನಿ ಬ್ಯಾಸರ ಕಾಫಿ ಸಾಕ್ಷಿ ಹಿಡಿದಿದ್ದೆ ಹೊಂಟೋಗ್ತಾವ ದೂರ ಹೊಂಟೋಗ್ತಾವ ದೂರ ಹಚ್ಚಿಕ್ವಾರಾಯರ ಅಂಗಾರ ಮಂತ್ರಾಲಯ ಸೇರ ಮದುವೆಗ ಮಂತ್ರಾಲಯ ಸೇರ ಕಾವ್ಯ ಹುಟ್ಟವರ ಕೊರಳಾಗ ತುಳಸಿ ಮಾಲಿಹಾರ ಕಾವ್ಯ ಹುಟ್ಟವರ ಕೊರಳಾಗ ತುಳಸಿ ಮಾಲಿಹಾರ ಗುರು ಸಾರ್ವಭೌಮರ ಬೃಂದಾವನದೊಳು ಕುಂತಾರ ಮಂತ್ರಾಲಯ ಸೇರ ಮಂತ್ರಾಲಯ ಸೇರ ಚಾತುರ್ಯ ಬಂದೋರ ಎಳೆದರು ಗುರುರಾಯರ ತೀರ ಚಾತುರ್ಯ ಬಂದೋರ ಎಳೆದರು ಗುರುರಾಯರ ತೀರ ಬಾರಕಲಿ ಬಾರ ಈ ಪತಂಗಿ ನೀ ಬಾರ ಬಾಣ ನೀ ಬಾರು ಈ ಪತಂಗ ನೀ ಬಾರ ಬಾಣ ನೀ ಬಾರ ಈ ಅಂಕಲ್ ನೀ ಬಾರ ಮಮ್ಮಿ ನೀ ಬಾರ ಈ ಬಡ್ಯಾಡಿ ನೀ ಬಾರ ಬಾ ಅತ್ತೆ ನೀ ಬಾರ ಈ ಮಾಮ ನೀ ಬಾರ ಮಂತ್ರಾಲಯ ಸೇರು ಚಾತುರ್ಯ ಬಂದೋರು ಎಳೆದರು ಗುರುರಾಯರ ತೀರು ಚಾತುರ್ಯ ಬಂದೋರು ಎಳೆದರು ಗುರುರಾಯರ ತೀರು ಎಳೆದರು ಗುರುರಾಯರ ತೀರು ಎಳೆದರು ಗುರುರಾಯರ ತೇರು. ಮನೆ ಮಂದೆಲ್ಲ ಮಂತ್ರಾಲಯಕ್ಕೆ ಹೋಗಿತ್ತು ರೀ. ಮನೆಯೊಳಗೆ ಕರಿನಾಯಿ ಒಂದೇ ಇತ್ತು ರೀ. ಮನುಷ್ಯನಿಗೆ ದೇವರ ನೆನಪು ಯಾವಾಗ ಆಗ್ತದೆ? ಸಂಕಟ ಬಂದ ವೆಂಕಟರಮಣ ಹೌದು. ಯಾವಾಗ ಮನುಷ್ಯಾಗ ಕಷ್ಟಗಳು ಬರ್ತಾವೋ, ಯಾವಾಗ ತೊಂದರೆ ಬರ್ತದೋ, ಆವಾಗಲೇ ದೇವರ ನೆನಪು. ಎಲ್ಲಾ ಕಷ್ಟಗಳು ಬರಬೇಕು. ಮನೆಯೊಳಗೆ ಮಕ್ಕಳು ಬೆಳೆದು ದೊಡ್ಡವರಾಗಬಾರ್ದು. ಯಾಕ್ರಿ ಮನೆಯೊಳಗೆ ಮಕ್ಕಳು ಬೆಳೆದು ದೊಡ್ಡವರಾದಾಗ ಆತಂಕ ಶುರುವಾಗ್ತೈತಿ, ಚಿಂತೆ ಶುರುವಾಗ್ತೈತಿ. ಅದರಲ್ಲಿ ಗಂಡು ಮಗುನಿಗಿಂತ ಹೆಣ್ಣು ಮಗು ಏನಾದರೂ ಬೆಳೆದು ದೊಡ್ಡಾಕಾದ್ರೆ ಅಪ್ಪನಿಗಿಂತ ಹೆಚ್ಚು ಆತಂಕ ಅವು ಶುರುವಾಗುತ್ತೆ. ಮಗಳು ವಯಸ್ಸಿಗೆ ಬಂದಿರತಕ್ಕಂಥ ಮಗಳು, ಇನ್ನೂ ಮದುವೆ ಆಗದೇ ಇರ್ತಕ್ಕಂಥ ಮಗಳು, ಸುಂದರವಾಗಿರ್ತಕ್ಕಂಥ ಬೊಂಬೆ ಅಂತ ದಂತದ ಬೊಂಬೆ ಅಂತ ಮಗಳು ಒಂದು ಚೂರು ಕೆಲಸದ ಮ್ಯಾಲ ಹೊರಗಡೆ ಹೋಗಿ ಬರೋದೊಂದು ಚೂರು ಲೇಟ್ ಆತಂದ್ರೆ ಮನೆಯೊಳಗೆ ತಾಯಿ ಗರಂ ಆಗಿ ಎಲ್ಲಿ ಹೋಗಿದ್ದೆ ಮುಂದೆ ಅಂತ ಮಗಳನ್ನು ಮದುವೆ ಮಾಡಲಾರ್ದಂಗೆ ಮುಂದೆ ಮಾಡ್ತಾರೆ. ತಪ್ಪು ತಾಯಿದಲ್ಲ ರೀ, ಚಿಂತೆ. ಎಲ್ಲಿ ಹೊರಗಡೆ ಹೋಗಿರ್ತಕ್ಕಂಥ ಮಗಳು ಯಾವ ದುರ್ಯೋಧನ ಕೈ ಸಿಗ್ತಾಳೋ, ಯಾವ ದುಶಾಸನ ಕೈ ಸಿಗ್ತಾಳೋ, ಯಾವ ಕಿಚಿನ್ ಕೈ ಸಿಗ್ತಾಳೋ, ಯಾವ ರಾವಣನ ಕೈ ಸಿಗ್ತಾಳೋ, ತಾಯಿಗೆ ಹೆದರಿಕೆ ರೀ. ಇವತ್ತಿನ ದಿನಮಾನಗಳು, ಇವತ್ತಿನ ದಿನಮಾನ ಏನ್ರಿ, ಜಗತ್ತು ಯಾವತ್ತು ಹುಟ್ಟಿದ್ವಿ ಅವತ್ತು ಶುರುವಾಗೈತಿ. ಮಾಧ್ಯಮ ಸ್ವಲ್ಪ ಪ್ರಕಾರ ಆಗನ ಇವತ್ತು ಇಲ್ಲೇನು ನಡೀತೈತೆ ಇಲ್ಲಿ ಗೊತ್ತಾಗಿದೆ ಅಷ್ಟೇ. ಇವತ್ತಿನ ದಿನಮಾನದಲ್ಲಿ ಈ ವಯಸ್ಸಿಗೆ ಬಂದಿರ್ತಕ್ಕಂಥ ಮಕ್ಕಳು ವಯಸ್ಸು ಕೂಸುಗಳ್ರಿ 2 ವರ್ಷ 3 ವರ್ಷ